ಗೈಸ್ ನೋಡಿ, ಈಗ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ. ಬಟ್ ಇದು ಏನಂತಾನೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಸರ್ಚ್ ತೆಗೆದೇ ಬಿಟ್ಟಿದ್ದಾನೆ. ಅಂದರೆ 25 ರೂಪೀಸ್ ಮಾತ್ರ ಕೊಡ್ತಾ ಇದ್ದಾನೆ. ಏನಕ್ಕೆ ಈ ಥರ ಮಾಡ್ತಾ ಇದ್ದಾನೆ ನೋಡ್ತೀನಿ ತಡೀರಿ. ಫಸ್ಟ್ ಇದು ಆರ್ಡರ್ನ ಅಕ್ಸೆಪ್ಟ್ ಮಾಡ್ತೀನಿ. ಅಕ್ಸೆಪ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಅಂದರೆ ಅಲ್ಲಿ 55 ರೂಪೀಸ್ ಎಕ್ಸ್ಟ್ರಾ ಅಂತ ಇತ್ತಲ್ಲ, ಅದನ್ನು ಕೂಡ ತೋರಿಸ್ತಾ ಇಲ್ಲ. ಇವಾಗ ಆರ್ಡರ್ ಕೂಡ ಅಕ್ಸೆಪ್ಟ್ ಮಾಡೀನಿ. ಇನ್ನೂ ಆರ್ಡರ್ ರೆಡಿ ಆಗಿಲ್ಲ ತಡೀರಿ. ಅಂದರೆ ರೆಸ್ಟೋರೆಂಟು ಇಲ್ಲೇ ಇದೆ. ಸೊ ಇದೇ ರೆಸ್ಟೋರೆಂಟೇ. ಬಟ್ ರೀಚ್ ಪಿಕಪ್ ಲೊಕೇಶನ್ ಕೊಟ್ಬಿಡ್ತೀನಿ ನೋಡಿ. ರೀಚ್ ಪಿಕಪ್ ಲೊಕೇಶನ್ ಕೂಡ ಕೊಟ್ಟೆ. ಬಟ್ ಏನಕ್ಕೆ ಸರ್ಚ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಿಲ್ಲ. ಅಂತ ಅಂದರೆ ಮತ್ತೆ 55 ರೂಪಾಯಿ ಸ್ಕ್ಯಾಮ್ ಮಾಡೋಣ ಇವನು ಅಂತ ಒಂದು ಡೌಟ್ ಆಗ್ತಾಯಿದೆ. ವಾಪಸ್ ಹೋದೆ, ಸರ್ಚ್ಗೆ ಹೋಗೋಣ. ಎಲ್ಲಪ್ಪ ಆಯ್ತಾ ಸರ್ಜು ನೋಡಿ. ಆಫರ್ಸ್ಗೆ ಹೋದೆ. ಆಫರ್ಸ್ಗೆ ಹೋಗ್ಬಿಟ್ಟು ಗೈಸ್ ಇದು ಏನು ಮಾಡ್ತಾ ಇದ್ದಾನೆ ಇವನು, ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಂತ ಅಂದರೆ ತೋರಿಸೋದೇ ಒಂದು, ಮಾಡೋದೇ ಒಂದು, ಈ ರೀತಿಯಲ್ಲಿ ಇವನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಅಂತ ಅಂದರೆ ಸ್ಕ್ರೀನ್ಶಾಟ್ ತೆಗಿತೀನಿ ನೋಡಿ. ಅಂದರೆ ಪ್ರತಿ ಸಲನೂ ಕೂಡ ಇದೇ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಅಂತ ಅಂದರೆ ಒಂದಲ್ಲ ಒಂದು ಥರ ಇವನು ಸ್ಕ್ಯಾಮ್ ಮಾಡ್ತಾ ಇದೆ. ಅಂದರೆ ಲಾಸ್ಟ್ ಟೈಮ್ ಬಂದಾಗೆಲ್ಲ ನನಗೆ ಮಲ್ಟಿ ಆರ್ಡರಲ್ಲಿ ಇದೇ ರೀತಿ ಮಾಡಿದ. ಬಟ್ ಇವತ್ತು ನೋಡಿ, ಅಂದರೆ 6 ಗಂಟೆಯಿಂದ 12 ಗಂಟೆವರೆಗೂ 55 ರೂಪೀಸ್ ಎಕ್ಸ್ಟ್ರಾ ಇದೆ. ಇಲ್ಲೂ ಕೂಡ 55 ರೂಪೀಸ್, ಅದು ಎಕ್ಸ್ಟ್ರಾದು ಕೂಡ ತೋರಿಸ್ತಾ ಇಲ್ಲ. ಅಂದರೆ ನನಗೆ ಇವಾಗ ಎಷ್ಟು ತೋರಿಸಿದೆ ಅಂತ ಅಂದರೆ, ಈಗ ಬೇಸ್ ಪೇ ಏನಿದೆ 25 ರೂಪಾಯಿ, ಬರೀ ಬೇಸ್ ಪೇ ತೋರಿಸ್ತಾ ಇದ್ದಾನೆ. ಏನಕ್ಕೆ ಈ ಥರ ಮಾಡ್ತಾ ಇದ್ದಾನೆ ಅಂತಂದರೆ, ಸುಮ್ಮನೆ ಈಗ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ಸ್ನ ಕರೆಸ್ಬಿಟ್ಟು ಅಟ್ರ್ಯಾಕ್ಟ್ ಮಾಡಿಬಿಟ್ಟು ಯಾವುದು ಕೂಡ ಕೊಡದೇ ಇರೋ ರೀತಿಯಲ್ಲಿ ಇವನು ಮಾಡ್ತಾ ಇದ್ದಾನೆ. ಅಂದರೆ ಪ್ರತಿ ಸಲನೂ ಕೂಡ ಒಂದೊಂದು ಥರ ಡಿಫ್ರೆಂಟಾಗಿ ಸ್ಕ್ಯಾಮ್ ಮಾಡೋ ರೀತಿಯಲ್ಲಿ ಇವಾಗ ಮಾಡ್ತಾ ಇದ್ದಾನೆ. ಅಂತಂದರೆ ಇವಾಗ ಆರ್ಡರ್ನ ಇದನ್ನು ಡ್ರಾಪ್ ಮಾಡ್ತೀನಿ. ಆರ್ಡರ್ನ ಡ್ರಾಪ್ ಮಾಡಿದಾಗಲೂ ಕೂಡ ನೋಡೋಣ. ಅಂತಂದರೆ ಏನಾದರೂ ಸರ್ಚ್ ಕೊಡ್ತಾನೆ, ಬೋನಸ್ 55 ರೂಪಾಯಿ ಕೊಡ್ತಾನೆ ಇಲ್ವಾ ಅಂತ ಹೇಳ್ಬಿಟ್ಟು ನೋಡೋಣ. ಇನ್ನೊಂದು ಏನಕ್ಕೆ ಅಂತ ಅಂದರೆ, ಬೇಕಾದ್ರೆ ನೀವು ನೋಡ್ಬೋದು. ಅಂದರೆ ನಾನು ಸ್ಕ್ರೀನ್ಶಾಟ್ ಕೂಡ ತೊಗೊಂಡೆ, ನೀವು ಅದರಲ್ಲೂ ಕೂಡ ಗಮನಿಸ್ಬೋದು. ಅದನ್ನು ಕೂಡ ಹಾಕಿರ್ತೀನಿ. 6 AM ಇಂದ 12 PM ವರೆಗೂ ನಮಗೆ ಎಷ್ಟಿದೆ ಅಂತ ಅಂದರೆ 55 ರೂಪೀಸ್ ಎಕ್ಸ್ಟ್ರಾ ಪರ್ ಆರ್ಡರ್ ಅಂತಲೇ ಅವನು ತೋರಿಸಿರೋದು. ಯಾಕೆ ಈ ರೀತಿ ಮಾಡ್ತಾನೋ, ಪ್ರತಿ ಸಲನೂ ಕೂಡ ಇದೇ ರೀತಿ ಮಾಡ್ತಾನೆ. ಸ್ವಿಗ್ಗಿಯಲ್ಲಿ ಡ್ಯೂಟಿ ಮಾಡೋಕ್ಕಂತೂ ನಮಗಂತೂ ಬೇಜಾರಾಗೋಗಿದೆ. ಅಂದರೆ ಇದೊಂದೇ ರೀತಿಯಲ್ಲೇ ನಮಗೆ ಬೇಜಾರಾಗಿದೆ. ಅಂತ ಅಂದರೆ ತೋರಿಸೋದು ಕೊಡೋದೇ ಇಲ್ಲ. ಇಲ್ಲ ತೋರ್ಸೋಕ್ಕೆ ಹೋಗ್ಬಾರ್ದು ಗುರು. ತೋರ್ಸೋಕೆ ಹೋದ್ರೆ ತೋರಿಸೋದ್ರೇ ಬಂದಿರೋದಲ್ವಾ, ಅದಕ್ಕೋಸ್ಕರ ಕೊಡಬೇಕು. ಇಲ್ಲ ತೋರಿಸ್ಲೇಬಾರ್ದು. ಅವಾಗ ಬರೋದೇ ಇಲ್ಲ ಡ್ಯೂಟಿಗೆ ಯಾರನ್ನೂ ಕೂಡ. ಇವಾಗ ಫಸ್ಟು ಹೋಗಿ ಅಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಾದ್ಮೇಲೆ ಆರ್ಡ್ರ್ ಕೊಡ್ತಾನೆ. ಬಟ್ ಇದು ಆರ್ಡ್ರ್ ಡ್ರಾಪ್ ಮಾಡೋಣ. ಆರ್ಡ್ರ್ ಡ್ರಾಪ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನೋಡೋಣ, ಕಸ್ಟಮರ್ ಕೇರ್ಗೆ ಏನಾದ್ರು ಫೋನ್ ಮಾಡಿದ್ರೆ ಕನೆಕ್ಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ನೋಡೋಣ. ನೋಡ್ಬಿಟ್ಟು ಕಾಲ್ ಮಾಡಿ ಮಾತಾಡೋಣ, ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ಕೇಳೋಣ. ಫಸ್ಟೇ ಸೈಡ್ಗೆ ಹಾಕ್ಬಿಟ್ಟು ವೆಯ್ಟ್ ಮಾಡಬೇಕು. ಆರ್ಡರ್ ಇನ್ನೂ ಯಾವಾಗ ಕೊಡ್ತಾರೋ, ಆರ್ಡರ್ ಬೇರೆ ರೆಡಿ ಕೊಟ್ಟಿಲ್ಲ. ಬನ್ನಿ ನೋಡೋಣ. ಈಗ ಹೋಗಲ್ಲಿ ಬರೆದ್ಬಿಟ್ಟು ವೆಯ್ಟ್ ಮಾಡೋಣ. ತ್ರೀ ಒನ್ ನೈನ್ ಫೋರ್ ಎಂಟ್ರಿ ಮಾಡಿದ್ದೀರಾ? 8094 9892 ಎಂಟ್ರಿ ಮಾಡಿದ್ದೀರಾ? ಹಾಂ, ಮಾಡಿದೆ. ಹಿಂದೆ ನಂಬರು ಗೈಸ್ ನೋಡಿ, ಇವಾಗ ಸತತವಾಗಿ 12 ನಿಮಿಷ ಕಾದಾದ್ಮೇಲಿಂದ ಆರ್ಡರ್ ಕೂಡ ಸಿಕ್ಕಿದೆ. ಬನ್ನಿ ಹೋಗಿ ಇದನ್ನು ಡ್ರಾಪ್ ಮಾಡೋಣ. ಪಿಕಪ್ ಕಂಪ್ಲೀಟ್ ಮಾಡೋಣ. ನೋಡಿ, ಪಿಕಪ್ ಕೂಡ ಕಂಪ್ಲೀಟ್ ಕೊಟ್ಟೆ. ಬಟ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಂತಂದರೆ ಈಗ ಅಮೌಂಟ್ ಕೊಡ್ತಾನೆ ಇಲ್ವಾ, ಅದು ಎಕ್ಸ್ಟ್ರಾ 55 ರೂಪೀಸು ಗೊತ್ತಾಗ್ತಾ ಇಲ್ಲ. ಅಂದರೆ ಇವಾಗ ಹೋಮಲ್ಲಿ ಅವಾಗಲೇ ಸರ್ಚ್ ತೋರಿಸ್ತಾ ಇರಲಿಲ್ಲ, ಇವಾಗ ಸರ್ಚ್ ಆ್ಯಡ್ ಆಗಿದೆ. ಅಂತ ಅಂದರೆ 55 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡರ್ ಅಂತ ಇವಾಗ ತೋರಿಸ್ತಾ ಇದ್ದಾನೆ. ನೋಡೋಣ ಬನ್ನಿ, ಇದನ್ನು ಡ್ರಾಪ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನೋಡಿ, ಕಸ್ಟಮರ್ ಲೊಕೇಶನ್ ಏನು ದೂರ ಇಲ್ಲ, 2.5 ಕಿಲೋಮೀಟರ್ ಇದೆ ಅಷ್ಟೇ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಬಟ್ ಅಮೌಂಟ್ ಹಿಂದೆ ತಲೆನೋವು ಆಗಿರೋದು ಇವಾಗ, ಕೊಡ್ತಾನ ಕೊಡಲ್ವ ಅಂತ. ಗೈಸ್ ನೋಡಿ, ಕಸ್ಟಮರ್ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ. ಇನ್ನೇನು ಹತ್ರ ಬಂದು ರೀಚ್ ಆದೆ. ಬನ್ನಿ ಕಾಲ್ ಮಾಡಿಬಿಟ್ಟು ಕೊಡೋಣ.
ಹಲೋ ಮೇಡಮ್ ಸ್ವಿಗ್ಗಿಯಿಂದ ಲೊಕೇಶನ್ ಹತ್ರ ಬಂದೀನಿ. ಹಾಂ ಓಕೆ ಮೇಡಮ್. ವೆಲ್ಕಮ್. ಗೈಸ್ ನೋಡಿ, ಇವಾಗ ಡೆಲಿವರಿ ಏನೋ ಕಂಪ್ಲೀಟ್ ಆಯಿತು, ಬಟ್ ಅಮೌಂಟ್ ಎಷ್ಟು ಕೊಡ್ತಾನೆ ಅಂತ ಹೇಳ್ಬಿಟ್ಟಿನೇ ಇವಾಗ ಡೌಟ್ ಇರೋದು. ಬನ್ನಿ ಇವಾಗ ಡೆಲಿವರಿ ಕಂಪ್ಲೀಟ್ ಕೊಡ್ತೀನಿ. ಸ್ಕ್ಯಾಮ್ ಆಯ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡೋಣ. ತೋರಿಸು ಅಮೌಂಟು. ಗೈಸ್ ನೋಡಿ, ಇವಾಗ ಸ್ಕ್ಯಾಮ್ ಆಗೇ ಬಿಡ್ತಾ ಅದು. ಬರೀ 30 ರೂಪಾಯಿ ಕೊಟ್ಟಿದ್ದಾನೆ. ವೆಯ್ಟಿಂಗ್ ಟೈಮ್ ಬಂದು ಇವಾಗ 8 ರೂಪಾಯಿ ಕೊಟ್ಟಿದ್ದಾನೆ. ಸ್ಕ್ರೀನ್ಶಾಟ್ ಕೂಡ ತೊಗೊಂಡಿರ್ತೀನಿ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಆಮೇಲೆ ಇನ್ನೊಂದು ಕಸ್ಟಮರ್ ಕೇರ್ವರೆಗೂ ಕಾಲ್ ಮಾಡೋಕ್ಕೆ ಟ್ರೈ ಮಾಡೋಣ. ಕಾಲ್ ಮಾಡಿಬಿಟ್ಟು ಕೇಳೋಣ, ಸರ್ ಏನು ಕೊಟ್ಟಿಲ್ಲ ಆರ್ಡರ್ಗೆ, ಮತ್ತು ಮಿಕ್ಕಿದ ಆರ್ಡರ್ಗೆಲ್ಲ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳೋಣ, ಏನು ಹೇಳ್ತಾರೆ ನೋಡೋಣ. ಗೆಟ್ ನೆಕ್ಸ್ಟ್ ಆರ್ಡರ್ ಕೂಡ ಕೊಟ್ಟಿದ್ದೀನಿ. ಕ್ಲೋಸ್ ಕೊಟ್ಬಿಟ್ಟು ನೋಡೋಣ ತಗೊಳ್ಳಿ, ಇವಾಗಲೇ ಟ್ರೈ ಮಾಡ್ತೀನಿ. ಅಂದರೆ ಇವಾಗ ನೋಡಿ 55 ರೂಪಾಯಿ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ತೋರಿಸ್ತಾನೆ. ಅಂತ ಅಂದರೆ ಇವಾಗ ಏನು ಮಾಡ್ತಾಯಿದ್ದಾನೆ ಇವನು ಅಂತ ಹೇಳ್ಬಿಟ್ಟು ನಮಗೆ ನೀಟಾಗಿ ಗೊತ್ತಾಗ್ತಾಯಿಲ್ಲ. ಅಂದರೆ ಈಸಿಯಾಗಿ ಈಗ ವೆಯ್ಟಿಂಗ್ ಟೈಮ್ದು ಕೊಟ್ಟ, ಈಸಿಯಾಗಿ ಈಗ 80 ರೂಪಾಯಿ ಕೊಡುವಂಥ ಜಾಗದಲ್ಲಿ 50 ರೂಪಾಯಿ ಎತ್ಕೊಂಡ ಅಂತ ಅಂದರೆ ಒಂದೊಂದು ಸಲನೂ ಕೂಡ ಇವನು ಇದೇ ಥರ ಮಾಡ್ತಾಯಿದ್ದಿ. ಆಮೇಲೆ ಡೆಲಿವರಿ ಪಾರ್ಟ್ನರ್ಸ್ ಅಮೌಂಟ್ಗಳೆಲ್ಲ ಎತ್ಕೊಳ್ತಾ ಇರೋ ಈ ಥರ ಏನು ಕತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಾಯಿಲ್ಲ. ಬನ್ನಿ ನೋಡೋಣ, ಹೆಲ್ಪ್ ಹಾಕೋಣ. ಆರ್ಡರ್ ಇಶ್ಯೂ ಇವತ್ತು ಸಂಡೇನೇ. ಸರ್ಚ್ ನಾಟ್ ಗಿವನ್ ಅಂತ ಹೇಳ್ಬಿಟ್ಟು ಹಾಕ್ತೀನಿ. ಕಾಲ್ ಮಾಡ್ತಾರೆ ನೋಡೋಣ. ಸಬ್ಮಿಟ್ ಕೂಡ ಮಾಡಿದ್ದೀನಿ. ಅಂದರೆ ನೋಡಿ ಇವಾಗ ಪ್ಲೀಸ್ ರೈಟ್ ಟಿಕೆಟ್ ಅಂತಲೂ ಕೂಡ ಇವಾಗ ನಾನು ಹೇಳಿದ್ದೀನಿ. ವಿ ಕರೆಂಟ್ಲಿ ಚೆಕಿಂಗ್ ದ ಡೀಟೇಲ್ಸ್ ಆ್ಯಂಡ್ ವಿ ವಿಲ್ ಗೆಟ್ ಬ್ಯಾಕ್ ಟು ಯು ವಿತಿನ್ ಎ ರೆಸಲ್ಯೂಷನ್ ವಿತಿನ್ 1 hour ಅಂತ ಹೇಳ್ಬಿಟ್ಟು ಅವರು ತೋರಿಸ್ತಾ ಇದ್ದಾರೆ. ಅಂದರೆ 1 hour ಬಿಟ್ಟಾದ್ಮೇಲೆ ನೋಡೋಣ. ನೋಡಿ ಈಗ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾಯಿದೆ. ಅಂದರೆ ನೋಡಿ ಯಾವುದೋ ದೊಡ್ಡ ಆರ್ಡ್ರ್ ಹಾಕ್ಬಿಟ್ಟೆ ಇವಾಗ 1.5 ಟ್ರಿಪ್ಸ್ ಕೌಂಟ್ ಆಗುತ್ತಂತೆ. ಟ್ರಿಪ್ ಕೌಂಟ್ ಆಗೋದೇನು ಬೇಡ, ಬಟ್ ಯಾವ ರೀತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಬೇಕಾಯ್ತಲ್ಲ. ನೋಡಿ 8.45 ಕಿಲೋಮೀಟರ್ಸ್ ಇದೆ ಟೋಟಲಾಗಿ. ಅಕ್ಸೆಪ್ಟ್ ಏನು ಮಾಡೋಕ್ಕಾಗಲ್ಲ. ಅಂದರೆ ಒಂದೊಂದು ಆರ್ಡರ್ ಈ ಥರ ಆಗ್ತಾನೆ ಇರ್ತಾನೆ. ಲಾಂಗ್ ಆರ್ಡರು 80 ರೂಪಾಯಿ ಕೊಡ್ತಾನೆ, ಲಾಂಗ್ ಆರ್ಡರ್ ಆಗ್ತಾನೆ. ಇಲ್ಲ ಅಂತಂದರೆ ಈ ಥರ ಸ್ಕ್ಯಾಮ್ ಮಾಡ್ತಾನೆ, ಏನೇನು ಮಾಡ್ತಾನೆ ಇನ್ನೂ ನೋಡೋಣ. ಬನ್ನಿ ಇವಾಗ ಫಸ್ಟ್ ಹೋಗಿ ಇವಾಗ ಪಿಕಪ್ ಮಾಡಿದ್ದನ್ನು ಡ್ರಾಪ್ ಮಾಡೋಣ. ಗೈಸ್ ನೋಡಿ, ನಾವು ಅಪ್ರೂಪಕ್ಕೆ ಹೋಗೋರಿಗೆ ಒಂದು ಈ ಥರ ಮಾಡ್ತಾನೆ ಅಂತ ಅಂದರೆ ರೆಗ್ಯುಲರಾಗಿ ಮಾಡೋರಿಗೆ ಇನ್ನೂ ಯಾವ್ಯಾವ ಥರ ಮಾಡ್ತಾನೆ ಅನ್ನೋ ಗೊತ್ತಿಲ್ಲ. ಅಂದರೆ ನಾವು ಅಪ್ರೂಪಕ್ಕೆ ಹೋಗೋರಿಗೆ ನಮ್ಗೆ ಇಷ್ಟೆಲ್ಲ ಕಾಣಿಸ್ತಾ ಇದೆ. ಅಂದರೆ ಯಾವ ರೀತಿ ಎಲ್ಲ ಸ್ಕ್ಯಾಮ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಇದೆ. ಬಟ್ ರೆಗ್ಯುಲರಾಗಿ ಮಾಡೋರಿಗೆ ಇನ್ನೂ ಏನೇನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಗೊತ್ತಿಲ್ಲ. ಅಂದರೆ ಆ ಆಪ್ಷನ್ ಇಲ್ಲ. ಈಗ ಸರ್ಜ್ ಅವ್ನು ತೆಗ್ದಿರೋದಕ್ಕೆ ಆಪ್ಷನ್ನೇ ಇಲ್ಲ. ನಾನು ತುಂಬ ಸಲ ಟ್ರೈ ಮಾಡಿದೆ, ಬಟ್ ಯಾವುದೇ ಆದಂಥ ಆಪ್ಷನ್ನೇ ಇಲ್ಲ ಅಲ್ಲಿ. ಆ ಕಡೆಯಿಂದ ಕಾಲ್ ಬ್ಯಾಕು ಬರೋಲ್ಲ. ಬಂತು ಒಂದು ಸಲ ಕಾಲ್ ಬ್ಯಾಕ್ ಬಂತು, ಅದು ಬಾಟು ರೆಕಾರ್ಡ್ ಮಾಡಿರ್ತಾರಲ್ಲ, ಆ ರೆಕಾರ್ಡೆಡ್ ಟ್ಯೂನ್ ಹಾಕಿದ್ರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಫೋನ್ ಅಂತೂ ಒಂದು ಸಲ ಬಂತು, ಬಟ್ ಯಾವುದೇ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಏನೂ ಮಾಡಿಲ್ಲ. ಏನಕ್ಕೆ ಅಂತಂದರೆ ಆ ಆಪ್ಷನ್ನೇ ಇಲ್ಲ. ನಾವೇನಾದ್ರು ಆ ಸಮಸ್ಯೆಗೆ ನಾವು ಮಾಡಬೇಕು ಅಂತಂದರೆ ಆ ಸಮಸ್ಯೆ ಆಪ್ಷನ್ ಇಲ್ಲ. ಅಂದರೆ ಸಮಸ್ಯೆ ಯಾವ್ಯಾವ ಅವಕ್ಕೆ ಆಪ್ಷನ್ ಬಿಟ್ಟು ಬೇರೆ ಎಲ್ಲದಕ್ಕೂ ಆಪ್ಷನ್ ಇದ್ದಾವೆ. ಅವು ಯಾವಕ್ಕೂ ಕೂಡ ನಮಗೇನು ಬೇಕಾಗಿರೋದು ಬಿಟ್ಟು ಬೇರೆದಿದ್ದಾವೆಲ್ಲ ಅವೇ. ಸಮಸ್ಯೆ ಆಗ್ತಾ ಇದೆಯೋ ಅದಕ್ಕೆ ಅಲ್ಲಿ ಆಪ್ಷನ್ನೇ ಇಲ್ಲ. ಅದರಿಂದಾಗಿ ಒಂದು ಎಷ್ಟು ಅಂತ ಅಂದರೆ 25 ರೂಪಾಯಿ ಪ್ಲಸ್ 55 ರೂಪೀಸ್ ಕೊಡಬೇಕಾಯ್ತು. ಟೋಟಲಾಗಿ 50 ರೂಪಾಯಿ ಎತ್ಕೊಂಡ. ಅಂತಂದರೆ ವೆಯ್ಟಿಂಗ್ ಚಾರ್ಜ್ ಅಂತ ಹೇಳ್ಬಿಟ್ಟು 5 ರೂಪಾಯಿ ಕೊಟ್ಟ. ಅಂದರೆ ಒಬ್ಬೊಬ್ಬ ಡೆಲಿವರಿ ಬಾಯ್ ಹತ್ರ ಈ ಥರ 50 ರೂಪಾಯಿ ಎತ್ಕೊಂಡ್ರೆ ಸಾಕಲ್ಲ. ಒಂದೊಂದು ದಿನಕ್ಕೆ 50 ಎತ್ಕೊಂಡ್ರೆ ಎಷ್ಟಾಯಿತು ಅಮೌಂಟು, ಎಷ್ಟು ಜನ ಡೆಲಿವರಿ ಬಾಯ್ಸ್ ಕೆಲಸ ಮಾಡ್ತಾರೆ. ಸೊ ಇದೆಲ್ಲ ಬೇಕು ಅಂತಲೇ ಮಾಡ್ತಾ ಇದ್ದಾರಾ, ಇಲ್ಲ ಗ್ಲಿಚ್ ಇದೆಯಾ ಗೊತ್ತಿಲ್ಲ. ಗ್ಲಿಚ್ ಇದ್ದರೆ ಅದನ್ನು ಸರಿ ಮಾಡ್ಕೊಬೇಕಲಾನೆ. ಅಂದರೆ ಈ ಥರ ಸಮಸ್ಯೆ ಆಗ್ತಾಯಿದೆ, ಯಾವುದೂ ಕೂಡ ಕೇರ್ ಮಾಡ್ತಾಯಿಲ್ಲ ಏನೋ. ಬಟ್ ಏನು ಮಾಡೋಕ್ಕಲ್ಲ. ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ಬೇಕಾಯ್ತು ಸ್ನೇಹಿತರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋನ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಗೆ ಮುಗಿಸ್ತಾಯಿನಿ. ಬೈ ಗೈಸ್.